ವಿಶ್ವವಿಖ್ಯಾತ ದಸರಾದಲ್ಲಿ ದಿನಕ್ಕೆ ಒಂದೊಂದು ರೀತಿಯಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಪ್ರಾಣಿ ಪ್ರಿಯರಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ GK ಗ್ರೌಂಡ್ ನಲ್ಲಿ ಈಗ ಪೆಟ್ ಶೋ ನಡೀತಾ ಇರುವಂತದ್ದು. ಸದ್ಯ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಊರುಗಳಿಂದ ಕೂಡ ಸಾಕಷ್ಟು ಶ್ವಾನಗಳು ಕೂಡ ಭಾಗಿಯಾಗಿದೆ. ಅದ್ರ ಜೊತೆಗೆ ಕ್ಯಾಟ್ ಆಗಿರ್ಬೋದು, ಜೊತೆಗೆ ಮನೆಯಲ್ಲಿ ಸಾಕ್ತಂತಹ ಒಂದಷ್ಟು ಪ್ರಾಣಿಗಳನ್ನ ಕೂಡ ಈಗ ಪೆಟ್ ಶೋಗೆ ಕರ್ಕೊಂಡು ಬಂದಿರುವಂತದ್ದು. ಅದೇ ರೀತಿಯಾಗಿ ಬಹುಮಾನ ಕೂಡ ಇರುತ್ತೆ. ಇನ್ನೊಂದ್ ಕಡೆಯಾಗಿ ಆಲ್ಬಿನೋ ಬಾಲ್ ಫೈಟಾನ್ ಅನ್ನುವಂತಹ ಒಂದು ರಷ್ಯಾ ತಳಿಯ ಹಾವು ಕೂಡ ನನ್ನ ಹತ್ರ ಇದೆ. ಅದನ್ನ ಕೂಡ ಈ ಪೆಟ್ ಶೋ ನಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಇದು ರಷ್ಯಾ ಮೂಲದ್ದು, ಜೊತೆಗೆ 4.5 ಫೀಟ್ ಉದ್ದವನ್ನ ಬೆಳೆಯುತ್ತೆ. ಸದ್ಯ ಗಮನಿಸ್ತಾ ಇರಬಹುದು, ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಜೊತೆಗೆ ಇದನ್ನ ವಾರದಲ್ಲಿ ಒಂದು ದಿನ ರ್ಯಾಟ್ ನ ಕೊಡಬಹುದು ಅನ್ನುವಂತಹ ಮಾತುಗಳನ್ನ ಈಗ ಮಾಲೀಕರು ಹೇಳ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ನಾನು ಕೂಡ ಇದನ್ನ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಸ್, ಅಂದ್ರೆ ಹಾವುಗಳು ತುಂಬಾ ಫ್ರೆಂಡ್. ನಾವು ತುಂಬಾ ಭಯ ಪಡ್ತೀವಿ, ಯಾಕಂದ್ರೆ ಸಾಮಾನ್ಯವಾಗಿ ಹಾವುಗಳನ್ನ ನಾವು ಕೂಡ ಹಿಡಿಯೋದಕ್ಕೆ ಆಗೋದಿಲ್ಲ. ಆದ್ರೆ ಇದು ತುಂಬಾ ಫ್ರೆಂಡ್ಲಿ ಇದೆ. ಜೊತೆಗೆ ಯಾರು ಬೇಕಾದ್ರೂ ಪುಟ್ಟು ಮಕ್ಕಳು ಕೂಡ ಬೇಕಾದ್ರೂ ಇದನ್ನ ಹಿಡ್ಕೋಬಹುದು ಅನ್ನುವಂಥದ್ದನ್ನ. ಸದ್ಯ ಇದರ ಓನರ್ ನನ್ ಜೊತೆ ಇದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೂಲತಃ ಎಲ್ಲಿ ಅದು, ಜೊತೆಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ. ಸರ್, ಇದನ್ನ ನೋಡ್ತಾ ಇದ್ರೆ ನಮ್ಗೆ ಮುಟ್ಲಿಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಅಷ್ಟು ಸ್ಮೂತ್ ಆಗಿದೆ. ನಾವು ಇದುವರೆಗೂ ಹಾವುನ್ ಮುಟ್ಟೇ ಇಲ್ಲ. ಸೊ ಇದು ಮೂಲತಃ ಎಲ್ಲಿ ಅದು, ಜೊತೆಗೆ ಪೆಟ್ ಶೋಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಏನು ಸರ್? 3 ವರ್ಷದಿಂದ. ಇದಕ್ಕೆ 3 ವರ್ಷ. ಇದಕ್ಕೆ ಲೈಫ್ ಈಗಿರೋದು ಪ್ರೆಸೆಂಟ್ 60 ವರ್ಷ ಲೈಫ್ ಸ್ಪ್ಯಾನ್ ಇದ್ರದ್ದು. 60 ವರ್ಷ. ಇದು ನಿಮಗೆ ವೀಕ್ಲಿ ಒನ್ಸ್ ಮೇಂಟೆನೆನ್ಸ್ ತುಂಬಾ ಈಸಿ. ವೀಕ್ಲಿ ಒನ್ಸ್ ಫುಡ್ ತಗೊಳುತ್ತೆ ಅಷ್ಟೇ. ವೈಟ್ ರ್ಯಾಟ್ ಅಂತ ಬರುತ್ತೆ, ಅದು ತಗೊಳುತ್ತೆ. ಮತ್ತೆ ತುಂಬಾ ಫ್ರೆಂಡ್ಲಿ. ಏನು ಇದು ವೆನಮ್ ಇರಲ್ಲ, ನಾನ್ ವೆನಮ್ ವಿತ್ ಪರಿವೇಶ್ ಪೇಪರ್ ಸಮೇತ ಸಿಗುತ್ತೆ ಬೇಕು ಅಂತಂದ್ರೆ. ಈಗ ತುಂಬಾ ಜನ ಹಾವುಗಳನ್ನ ಸಾಕೋದಕ್ಕೆ ಹಿಂದೆ ಜರಿತಾರೆ. ಇದೊಂಥರ ಫ್ಯಾಷನ್ ರೀತಿ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತು? ಸಣ್ಣ ವಯಸ್ಸಿಂದನೂ ಈ ತರದ್ದು ಒಂದು ಸಾಕ್ಬೇಕು ಅನ್ನುವಂತಹ ಆಸೆ ಇತ್ತಾ, ಅಥವಾ ನೀವು ಹೊರಗಡೆ ಹೋಗ್ಬೇಕಾದ್ರೆ ಈ ತರ ಒಂದು ಹಾಬಿಯನ್ನ ನೀವು ಮಾಡ್ಕೊಂಡು? ಆಕ್ಚುಲಿ ಪೆಟ್ ಹಾಬಿ ಅಲ್ಲ, ಅದೇ ತರ ಇದು ಒಂದು ಸಾಕ್ಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಇಟ್ಟಿದ್ದೀನಿ. ಈ ಕಾಂಪಿಟೇಷನ್ಗೆ ಏನಾದ್ರು ಭಾಗಿಯಾಗ್ತೀರಾ ಸರ್? ಲೈಕ್ ಸುಮ್ಮನೆ ಹಾಗೆ ಬಂದಿದ್ದೀರಾ ಏನು? ಹೌದು, ಹಾಗೆ ಬಂದಿದ್ದೀವಿ. ಎಕ್ಸಾಟಿಕ್ ಅಲ್ಲ, ಎಕ್ಸಾಟಿಕ್ ಅಲ್ಲಿ ಕಾಂಪಿಟೇಷನ್ ಇರಲ್ಲ, ಅದಕ್ಕೆ ಹಾಗೆ ಬಂದಿದ್ದೀನಿ ಜನರಿಗೆ ತೋರ್ಸಕ್ಕೆ. ತುಂಬಾ ಇಷ್ಟಪಡ್ತಾವ್ರೆ ಜನ. ಈಗ ಅದಕ್ಕೆ ಹೊಟ್ಟೆ ಹಸಿದೆ, ಅದಕ್ಕೆ ಬಾಯಿ ಓಪನ್ ಮಾಡ್ತಾ ಇದೆ. ಏನು ಮಾಡಲ್ಲ. ಅದಕ್ಕೆ ಅದು ಅದ್ರ ಫೇಸ್ಗೆ ಅದು ಬಾಯಿಗೆ ಎಷ್ಟು ಬೇಕು ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ನಮಗೆಲ್ಲ ಏನು ಮಾಡಲ್ಲ. ಅಂದ್ರೆ ಈಗ ಮನೆಯಲ್ಲಿ ಕೂಡ ನೀವು ಸಾಕೋದ್ರಿಂದ ಒಂದ್ ಕಡೆಯಾಗಿ ಮಕ್ಕಳು ಕೂಡ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಯಾವ ತರ ಅವ್ರಿಗೆ ಕೂಡ ಯಾವ ತರ ನೀವು ಹ್ಯಾಂಡಲ್ ಮಾಡ್ಕೊಟ್ರಿ ಇದನ್ನ? ಹೌದು, ಪೆಟ್ ಅಂದ್ರೆ ತುಂಬಾ ಇಷ್ಟ ಮಕ್ಳಿಗೂ. ಅದರಿಂದ ನಮ್ಮ ಚಿಕ್ಕ ಮಗಳು ಇದ್ದಾಳೆ, ಅವಳಿಗೂ ಆರಾಮಾಗಿ ಮಗ ಇದ್ದಾನೆ, ಆರಾಮಾಗಿ ನೋಡ್ಕೊತಾನೆ. ಈಗ ಒಟ್ಟಾರೆಯಾಗಿ ಈ ಸ್ನೇಕ್ ಅನ್ನು ಗಮನಿಸ್ತಾ ಇರಬಹುದು, ಎಷ್ಟು ಸ್ಟೈಲಿಶ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ತುಂಬಾ ಫ್ರೆಂಡ್ಲಿ ಕೂಡ ಇದೆ. ಹಾಗಾಗಿ ಯಾರು ಬೇಕಾದ್ರೂ ಬಂದು ಈ ಒಂದು ಹಾವುಗಳನ್ನ ಮುಟ್ಟಬಹುದು. ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಈಗ ಹೊಟ್ಟೆ ಹಸ್ತಿದ್ಯಂತೆ, ಹಾಗಾಗಿ ವಾರದಲ್ಲಿ ಒಮ್ಮೆ ಇದಕ್ಕೆ ಫುಡ್ ಕೊಡ್ತೀವಿ ಅನ್ನೋಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಸದ್ಯ ಪೆಟ್ ಶೋ, ಮೈಸೂರಿನ ಪೆಟ್ ಶೋ ಅಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಗಮನಿಸ್ತಾ ಇರಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಒಟ್ಟಾರೆಯಾಗಿ ನೋಡ್ಬೇಕಾಗತ್ತೆ ಇನ್ನು ಕೂಡ ಪೆಟ್ ಶೋ ನಲ್ಲಿ ಯಾವ್ದು ಎಷ್ಟೆಷ್ಟು ಬಹುಮಾನವನ್ನ ಗೆಲ್ಲುತ್ತೆ, ಜೊತೆಗೆ ಎಷ್ಟು ಮಟ್ಟಿಗೆ ಅಟ್ರಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಮೈಸೂರು.